ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ಸರಿ. ನಿಮ್ಮಲ್ಲಿ ಒಬ್ಳು ಕೆಲಸಕ್ಕೆ ಮಾಡ್ತಾ ಇದ್ದಾಳೆ. ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಮೇಲೆ. ಯಾಕಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಸರಿ. ಅವಳು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ ಫಸ್ಟ್ ಗೆ ಅವಳಿಗೆ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇದ್ಲು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ. ಅದಾಯ್ತಲ್ಲ, ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಬ್ಬಿಸ್ಕೊಳ್ಳಿಕ್ಕೆ ಹೋದ್ಲು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಿಮ್ಗೆ. ನಿಮ್ಮ ಮುಖ ನೋಡಿ, ಮೂತಿ ನೋಡಿ, ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಳು ಹೆಂಗಸು ನೋಡಿ ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂತ 15,000ದ ಕೆಲಸ ಇದೆಯಲ್ಲ 100 ತೆಗ್ಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ಪ್ಲೇಸ್ ನೋಡಿ ಹೇಳಿದಿರಿ. ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರಂತ ಹೇಳಿ. ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ ಮೇಲೆ ಏನ್ ಎಂಕ್ವೈರಿ ಆಗ್ಬೇಕು ಅದು ಆಗುತ್ತೆ. ಗೊತ್ತಾಯ್ತಲ್ಲ? ತಪ್ಪಿದೆ, ನಿಮಗೆ ಅಷ್ಟು ಸಣ್ಣ ಹೇಗೆ ಆಗ್ತದೆ? ಅಲ್ಲ, ನಮ್ಮ ಆಫೀಸ್ ನಲ್ಲಿ ಉಂಟು, ಜನಗಳು ಉಂಟು, ಹೆಣ್ಮಕ್ಳುಗಳು ಉಂಟು. ಕೇಳಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಇರುವವರನ್ನು ನಿಮ್ಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಹೀಗೆ ಕೆಲಸ ಮಾಡಿ ಎಲ್ಲರೂ ಇದ್ದಾರೆ, ಬೇರೆಯವರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ. ಬೇರೆಯವರು ಏನ್ ಮಾಡ್ತೀರಿ? ಮಂಗಳೂರಲ್ಲಿ ಇಷ್ಟು ಆಫೀಸ್ ಇದೆ. ಯಾವ ಆಫೀಸಿಗೂ ನಾವು ಈ ರೀತಿ ಹೋಗಿ ಮಾಡ್ಬೋದಲ್ವಾ? ಆತರದ್ದೇನು ಇಲ್ಲಲ್ಲ. ಅವಳು ಗ್ರೂಪ್ ಬಿ ವರ್ಕರ್. ಅವಳು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮಗೆ ಕಂಪ್ಲೇಂಟ್ ಮಾಡ್ತಾಳೆ? ಸರ್ ಯಾಕೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರಾ? ಅಲ್ಲಿ ಇಲ್ಲಿ ಮುಟ್ಟುದಂದ್ರೆ ಏನು? ಈಸಿಯಾಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವು ಹೇಳ್ತಾ ಇದೀವಲ್ಲ, ಆ ತರದೆಲ್ಲ ಏನು ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಏನಾಗಿದೆ ದೂರಿಗೆ ಏನ್ ಬಂದಿದೆ? ಆ ತರ ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಷ್ಟು ಜನ ಸ್ಟಾಫ್ ಇದ್ದಾರೆ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ ಹೌದು. ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವಳು ಸುಳ್ಳು ಹೇಳಲಿಕ್ಕೆ ಏನು ಗೊತ್ತಿಲ್ಲ. ಗಂಡ ಇಲ್ಲ ಅಂತಾನ ನೀವು ಈ ರೀತಿ ಎಲ್ಲ ಮಾಡುದು? ನಾನೀಗ ಈ ಹಿಂದೆ ಕೆಲಸ ಮಾಡಿ ಹೋಗಿದ್ದೀನಿ. ಕೇಳಿ, ಒಬ್ಳು ಲೇಡಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ? ಯಾರ ಬಗ್ಗೆ ಮಾಡ್ಬೋದಲ್ವಾ? ಮಾಡ್ಬೋದು. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಹೌದು. ಯಾರ ಬಗ್ಗೆ ಮಾಡ್ಬೋದಲ್ಲ? ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತ ಆದ್ರೆ ಬಹಳ ಅನ್ಯಾಯದ ವಿಚಾರ. ಅಧಿಕಾರದ ದುರುಪಯೋಗ. ಟರ್ಮಿನೇಟ್ ಮಾಡಿದ್ರಿ ಅಂತ ಆದ್ರೆ
ಇಲ್ಲೇ ಬಂದು ಧರಣಿ ಕುತ್ಕೊಳ್ತೇವೆ. ಯು ಟೇಕ್ ಮೈ ವರ್ಡ್, ಯು ಟೇಕ್ ಮೈ ವರ್ಡ್. ಒಂದ್ ನಿಮಿಷ ಅಮ್ಮ, ನಾವು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡೋರ್ ವಿಚಾರದೊಳಗಡೆ ಪೇಮೆಂಟಿನ ವಿಚಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪುವಾಗಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ಯಾರನ್ನಾದ್ರೂ ಕೇಳ್ಬೋದು, ಯಾವುದೇ ₹1 ಅದ್ರೊಳಗೆ ನಾವು ಮುಟ್ಟುವಂತ ಜನಗಳಲ್ಲ. ಸಮಾಧಾನ ಮಾತಾಡ್ತೀರ ಮಾತಾಡಿ ನಿಮ್ಮ ಕಡೆ ಬಂದು ನಾವು ಗಲಾಟೆ ಮಾಡ್ಬೇಕಾ? ನೀವೇ ಬೇಕಾ ನಮ್ಗೆ ಗಲಾಟೆ ಮಾಡ್ಲಿಕ್ಕೆ? ಗೊತ್ತಾಯ್ತಾ? ಒಬ್ಳು ಲೇಡಿ ಬಂದು ಹೇಳಿದ್ರಿ ಅವಳು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡುವವಳು ಅಂತ. ಹೇಗ್ ಗೊತ್ತಾಯ್ತು ನಿಮ್ಗೆ? ನೀವು ಹೇಳಿದ್ರಲ್ಲ ಸೆಕ್ಯೂರಿಟಿ ಇದ್ರೊಳಗಡೆ ಗುತ್ತಿಗೆಯಲ್ಲಿ ಗುಡಿಸುವಳು, ಅದೇ ಸೆಕ್ಯೂರಿಟಿಯಲ್ಲಿ ಇರೋದು. ಸರ್ಕಾರಿ ನೌಕರಿ ಇಲ್ಲ ಅಂತ ಹೊರಗಡೆ, ಸರ್ಕಾರಿ ಸರ್ಕಾರಿ ನೌಕರಿಯಲ್ಲಿ ಇರುವವಳಲ್ಲ, ನಿಮ್ಗೆ ಕಾಂಪಿಟೇಟರ್ ಅಲ್ಲಲ್ಲ, ಲೋ ಕ್ಲಾಸ್ ನವಳು ಆರಾಮ್ಸೆ ಯೂಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀರಿ. ದಯವಿಟ್ಟು ಮಾಡ್ತೀವಿ, ಮತ್ತೆ ನಿಮ್ಗೆ ಏನ್ ಚಾರ್ಜಸ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಮತ್ತೆ ಅಟ್ ಎನಿ ಕಾಸ್ಟ್ ಆ ಹುಡುಗಿಯನ್ನು ಇಲ್ಲಿಂದ ಕೆಲ್ಸಕ್ಕೆ ತೆಗೆದ್ರೆ ಮತ್ತೆ ಅದರ ಪರಿಣಾಮ ಅಂತೂ ಬೇರೆ. 15,000 ಜುಜುಬಿ ಗೊತ್ತಾಯ್ತಲ್ಲ, ಜುಜುಬಿ 15,000 ಕೊಡ್ತಾ ಇರೋದು ಅಂತ 100 ಕೆಲಸ ನೋಡಿ ಕೊಡ್ತೇವೆ ಅಂತ ಮಾಡೋ ಕೆಪಾಸಿಟಿ ಇಲ್ಲ. ಯಾಕೆ ಮಾಡಬಾರ್ದು? ನೀವು ಮಾಡಿದೀರ ಹೇಳ್ತಾ ಇದ್ದೀವಿ. ನೀವು ಉದ್ದೇಶ ನೀವೇ ಯಾವುದೇ ಒಂದು ಅದು ನೀವೇನು ದಯ ಮಾಡಲಿಲ್ಲ, ನೀವೇನು ಅವ್ರ ಮೇಲೆ ಉಪಕಾರ ಮಾಡಲಿಲ್ಲ. ಅಲ್ಲಲ್ಲ, ಸರ್ಕಾರದಲ್ಲಿ ನಿಯಮಗಳು ಅಂತಂದ್ರೆ ನೀವು ಮನೆಗೆ ಹೋಗ್ತೀರಿ. ಗೊತ್ತಾಯ್ತಲ್ಲ, ನೀವ್ ಯಾರ ಮೇಲೆ ಉಪಕಾರ ಮಾಡ್ಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಕೆಲಸ ಇಟ್ಟದಲ್ಲ, ಸರ್ಕಾರಿ ಆಫೀಸಲ್ಲಿ ಕೆಲಸ ಇಟ್ಟದ್ದು ಅದು ಮೊದಲು. ನಾವು ಒಟ್ಟಿಗೆ ಇಲ್ಲ, ಯಾರಿಲ್ಲ, ಗೌರ್ಮೆಂಟ್ ಇಲ್ಲ. ನಿಮ್ಗೆ ಗ್ರಾಚಾರ ಇಟ್ಟಿದೆ ಅಷ್ಟೇ, ಗ್ರಾಚಾರ ಇಲ್ಲಿಂದ ಸ್ಟಾರ್ಟಿಂಗ್. ಇಷ್ಟು ವರ್ಷ ನೆರೆದಿದ್ಯಾ ಮೈ ಮುಟ್ಕೊಂಡು 2 ವರ್ಷ ಇರುದಲ್ಲ ನಿಮ್ಗೆ, ಬರೀ 2 ವರ್ಷ ಇರುದಲ್ಲ, 2 ವರ್ಷ ಇರುದಲ್ವಾ? 2 ವರ್ಷದಲ್ಲಿ ಇಷ್ಟು ವರ್ಷ ಮಾಡಿದ ಅನುಭವಿಸ್ತೀಯ ಅಷ್ಟೇ. ನಿಮ್ಮರು ಇಲ್ವಾ? ಹೆಂಡತಿ ಇಷ್ಟು ಏಜ್ ಆಗಿ ಹೀಗೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರು ಇದನ್ನೇ ಕಲ್ತುಕೊಂಡಿದ್ದಾರೆ. ಚೂರಿ ಚಾವಿ ಇಟ್ಕೊಂಡು ಏನ್ ತಪ್ಪು? ಏನ್ ತಪ್ಪು? ಯಾರೋ ಒಂದು ಹೆಣ್ಣು ಬಂದು ಇಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ, ಇಷ್ಟು ಜನ ಗಂಡಸರಿದ್ದಾರೆ, ಯಾರ ಮೇಲೆ ಅಲಿಗೇಷನ್ ಆಗ್ತಾ ಇಲ್ಲ. ಒಬ್ಳು ಗುಡಿಸುವಳು ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ನೀನು ದೊಡ್ಡ ಸೆಲೆಬ್ರಿಟಿ, ನೀನನ್ನು ಫಿಕ್ಸ್ ಮಾಡ್ಲಿಕ್ಕೆ ಹೇಳುದಲ್ಲ. ಅದಕ್ಕೆ ನಿಮಗೆ ಯಾವ್ದು ಬೇಕು ಹೇಳು, ಎಲ್ಲ ಸೈಜ್ ಎಲ್ಲ ವೇಟಿಗೆ
ಏನು ಏನ್ ಬಿಡುದು ಆಯ್ತಲ್ಲ ಈಗ? ಬಿಡುದೇನು? ಈಗ ಮುಂದಿನ ಏನೇನು ಭವಿಷ್ಯ? ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಆಯ್ತು. ಅದನ್ನ ಫೇಸ್ ಮಾಡು. ಆಯ್ತು. ಮತ್ತೆ ಆ ಹುಡುಗಿಯನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಲಿಕ್ಕೆ ನೋಡಿದ್ರೆ ನಿನ್ನನ್ನು ಯಾವ ರೀತಿ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡು ಆಯ್ತು. ಅಷ್ಟೇ. ಸರಿ. ಆಯ್ತಾ? ಆಯ್ತು. ಇದು ಜಸ್ಟ್ ಸ್ಯಾಂಪಲ್ ನಿನಗೆ, ಆಯ್ತು. ಸ್ಯಾಂಪಲ್. ಗೊತ್ತಾಯ್ತಲ್ಲ? ಇನ್ನು ಮುಂದೆ ಯಾವ ಹೆಣ್ಣು ಅದನ್ನ ಕಂಪ್ಲೇಂಟ್ ಮಾಡಬಾರ್ದು. ಸರಿಮಾ. ಮತ್ತೆ ಈ ಹುಡುಗಿಗೆ ಏನಾದ್ರು ನೀನು ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ ನಿನ್ನನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವ್ ಇಷ್ಟೇ ಜನ ಸಾಕು ನಿನ್ನ ಸುಧಾರಿಸ್ಲಿಕ್ಕೆ. ಆಯ್ತು, ಆಯ್ತು. ಆಯ್ತಾ? ನಾವು ಆಯ್ತು ಅಂತ ಎಷ್ಟು ಸುಲಭದಲ್ಲಿ ಒಪ್ಪಿಕೊಳ್ತೇವೆ. ಅದು ಆಯ್ತು ಬಿಡಿ. ಆಯ್ತಾಯ್ತು ಅಂದ್ರೆ ಎಷ್ಟು ದಿನ ಮಾಡಿದ್ರು ಲಂಚ ಕೊಟ್ಟ ಅಂತ ಹೇಳಿ ನೀವು. ನೀನು ಎಂತ ಮಾಡ್ತೀರಿ? ಮತ್ತೆ ಇರ್ಬೇಕು. ಹುಡುಗನಿಗೂ ಯಾವೊಬ್ಬ ಮನುಷ್ಯ ಲಾಯಕ್ ಅಂತ ಹೇಳೋದಿಲ್ಲ. ತಪ್ಪಾಯ್ತು ಅಂತ ಹೇಳಿ ಸರ್ವಿಸ್ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಮಾಡಿದ್ರೆ ಹೇಳ್ಬೋದಮ್ಮ, ಮಾಡಿದ್ರೆ ಹೇಳ್ಬೋದು. ಮಾಡಿದ್ದಕ್ಕೆ ಎಲ್ಲ ಸರ್ವಿಸ್ ಗೊತ್ತಿದೆ, ಎಲ್ಲ ಸರ್ವಿಸ್ ಮಾಡ್ಸಿ ಗೊತ್ತಿದೆ. ಸ್ವಲ್ಪ ನಮ್ಮ ಸರ್ವಿಸ್ ತಗೋ ನೀನು, ಗೊತ್ತಾಗ್ತದೆ ಯಾವ ಟೈಪ್ ಸರ್ವಿಸ್ ಕೊಡ್ತೇವೆ ಅಂತ ನಿನ್ಗೆ. ಆಯ್ತು. ಇಷ್ಟು ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ. ಅಮ್ಮ ನಾವು ಎಂತದು ಮಾಡಿಲ್ಲ. ಆಯ್ತಲ್ಲ? ಮಾತಾಡ್ಬೇಡಿ. ನಾವು ನಿಮ್ಮ ಭೂಮಿ ತಾಯಿಗೆ ನಿಮ್ಮ ಮಗಳಿಗೆ ಹೆಂಡತಿಗೆ ಮಾಡಿದ್ರೆ ಬಿಡ್ತೀರಾ? ಸ್ವಲ್ಪ ನಮ್ಮ ಬಗ್ಗೆನೂ ತಿಳ್ಕೊಳ್ಳಿ, ನಾವ್ ಯಾರು ಏನು ಅಂತ. ಆಯ್ತಾ? ನಾವೇ ಇಲ್ಲೇ ಪಕ್ಕದಲ್ಲೇ ಇರೋದು. ಸರಿ. ಇಲ್ಲ ನೋಡಿ, ನಾವು ನಿಮ್ಮ ನಮ್ ಜೊತೆ ಬನ್ನಿ. ಬನ್ನಿ. ನೀವು ನಮ್ ಜೊತೆ ಬನ್ನಿ. ಎಲ್ಲಿಗೆ ನಾವು ತೋರಿಸ್ತೇವೆ ಬನ್ನಿ. ಅದೇ ಆಟಿಟ್ಯೂಡ್ ಆಟಿಟ್ಯೂಡ್ ಹೌದು. ಅಲ್ಲ ನಿಮ್ಮ ಆಟಿಟ್ಯೂಡ್ ನೋಡೋದು ಎಲ್ಲಿಗೆ? ಅಲ್ಲ, ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಅಭ್ಯಾಸ ಆಗಿದೆ. ಸೊ, ಇಲ್ಲ ಬಿಡಮ್ಮ. ಯಾವ್ತರದಮ್ಮ ಮಾತಾಡ್ತೀರಿ? ನಿಮ್ಮ ಮುಖ ನೋಡಿ ಜನ ಎಂತದಂತ. ಜನ ಯಾವ ಥರದ್ದು ಮಾತಾಡ್ತಮ್ಮ? ಹೌದು. ಎಲ್ಲರನ್ನೂ ನಾಯಿ ಮೂತಿಗೆ ಒಳಗಿದ್ದಾಗೆ ಮಾಡಿಲ್ಲ. ಯಾರು ಮಾತಾಡಬೇಕು? ಹೋಗಿದ್ದು ನಾಯಿ ಮೂತಿಗೆ ಒಳಗಿದ್ದಂತೆ ಹಾಗೆ ಮಾಡ್ತೀರಾ? ಇಷ್ಟು ಸಮಯ ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಇಷ್ಟು ಸಮಯ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡಲಿಲ್ಲ. ಈಗ ನೀನು ಅದರಲ್ಲಿ ಒಣಗಿಸಿ ಉಪ್ಪು ಹಾಕಿ ಒಣಗಿಸ್ಲಿಕ್ಕೆ ಕಲಿಸ್ಲಿಕ್ಕೆ ಸಹ ಗೊತ್ತು. ಗೊತ್ತುಂಟು, ಎಲ್ಲ ಗೊತ್ತುಂಟು. ನಾನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಲ್ಲಮ್ಮ. ಮತ್ತೆ ಈ ನಿಮ್ಮ ಮುಗುಳು ನಗೆ ಇದೆಯಲ್ಲ, ಇಲ್ಲಮ್ಮ. ಮುಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ? ಅಷ್ಟು ಅಲ್ಲಮ್ಮ, ಈಗ ಈಸಿ ಆಗಿ ನಿಮ್ಗೆ ಏನ್ ಗೊತ್ತಾ, ನಿಮ್ ಮೈಯೆಲ್ಲ ದಪ್ಪ ಇದೆ. ಇಕೊಳ್ಳಿ, ಹಸುರಲ್ಲಿ ಬರ್ಲಿಕ್ಕೆ ಹೇಳಿದ್ದೀರಲ್ಲ, ಹಸುರಿನ ಪವರ್ ಯಾವ್ದು ಗೊತ್ತಾಯ್ತಾ? ಬೇಕು? ಇನ್ನು ಬೇಕಾ ಹಸು? ಯಾವ ಕಲರ್ ಬೇಕು ಹೇಳಿ ನಾಳೆ. ಗ್ರೀನ್ ಕಲರ್ ಬೇಕಾದ್ರೆ ನಾವು ಬರ್ತೇವೆ. ಜಾಗ್ರತೆ ಇಲ್ಲಮ್ಮ. ಅಲ್ಲ, ಯಾವ ಕಲರ್ ಹುಡುಗಿದ ಮೈ ಮುಟ್ಲಿಕ್ಕೆ ಯಾವ ಕಲರ್ ಬೇಕು? ಸುಲಭ ಉಂಟಾ? ರೆಡ್ ಬೇಕಾ, ಪಿಂಕ್ ಬೇಕಾ, ಯಾವ್ದು ಬೇಕು? ಏನಂತ ಭಾವಿಸಿದ್ದೀರಿ? ಹಸಿರು ಸೀರೆ ಮುಟ್ಟಿಕೊಂಡು ಬಾ. ಇಲ್ಲ ಅಂತ ಆದ್ರೆ ನೀನ್ ನನ್ನನ್ನು ಕಾಂಪ್ರಮೈಸ್ ಮಾಡಿದಿ ಅಂತ ಆದ್ರೆ ನಾನು 25,000 ರೂಪಾಯಿ ಜಾಸ್ತಿ ಕೊಡ್ತೇನೆ, ಸ್ಯಾಲರಿಯಲ್ಲಿ 20,000 ಮಾಡ್ತೇನೆ, ಇಲ್ಲದೆ ತೆಗೆದು ಬಿಸಾಡ್ತೇನೆ. ಈ ಮುಗುಳು ನಗೆಲ್ಲ ಬೇಡ, ಇಲ್ಲಮ್ಮ, ಅದನ್ನ ಬೇಡ. ಸಂಪೂರ್ಣ ಸುಳ್ಳು ಅದು. ಹೌದಾ? ಬೇರೆ ತರದ್ದು ನಟಿಸಿದ್ದೀರಾ? ಬೇರೆ ಅದನ್ನ ಬೇಸತ್ತು ಹೋಗಿ ಕಾಂಪ್ರಮೈಸ್ ಆಗುದಿಲ್ಲ ಫೈಲ್ ಅಂತ ತರ್ತಾ ಇರಲಿಲ್ಲ. ಗೊತ್ತಾಗಿ ಫೈಲ್ ಅವಶ್ಯಕತೆ ಇಲ್ಲ. ಅಂದ್ರೆ ಎಲ್ಲ ಅವಶ್ಯಕ್ಕೆ ನಡ್ಕೊಂಡು ಬರ್ತದೆ ನಿನ್ನ ಆಫೀಸಿಗೆ, ಎಲ್ಲ ಅವಶ್ಯಕ್ಕೆ ಹಾರ್ಕೊಂಡು ನಡ್ಕೊಂಡು ಬರ್ತದೆ. ಬೇರೆಯವರಿದ್ದಾರೆ ಸ್ಟಾಫ್, ಅವ್ರು ತರ್ತಾರೆ, ಅವ್ರಿಗಿಲ್ಲ. ಅಲ್ಲ, ಅವರನ್ನು ಬೇಕಾದ್ರೆ ಏನ್ ಮಾಡಿದ್ದೀರಾ? ನೋಡಿ, ನಾವು ಹೆಣ್ಣುಮಕ್ಕಳು, ನಾವು ಹೆಣ್ಣುಮಕ್ಕಳು, ನಮಗೂ ಎಲ್ಲ ಅರ್ಥ ಆಗ್ತದೆ. ನಾವು ಬೇರೆ ಕಡೆ ಕೆಲಸ ಮಾಡಿದವರು, ನಾವು ಗಂಡಸರೊಟ್ಟಿಗೆ ಇದ್ದವರು, ಸೊ ನಮಗೆ ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಡ. ಮೇಡಮ್, ಒಂದ್ ನಿಮಿಷ. ಗೊತ್ತಾಯ್ತಲ್ಲ? ಅಧ್ಯಕ್ಷ, ಒಂದ್ ನಿಮಿಷ. ನನ್ನ ಸ್ಟಾಪ್ ಅಲ್ಲಿ ಇದ್ದಾರೆ ಹೆಣ್ಮಕ್ಳು. ಅವ ಅಗತ್ಯ ಇಲ್ಲ. ಅಲ್ಲ, ಅವ್ರನ್ನ ಯಾಕೆ ಕೇಳಿದ್ರು? ಅವ್ರಿಗೆ ಯಾರು ಬೇಕಾದ್ರೆ ಮಾತಾಡಿ. ತಿನ್ನಂತವನು ಇದ್ರೊಳಗೆ ಸಿಸಿ ಕ್ಯಾಮೆರಾ ಬೇರೆ ಇಲ್ಲ. ಆಯ್ತು. ಯಾವ್ದು ಮುಟ್ಟಿದ್ರೆ ಸಿಸಿ ಕ್ಯಾಮೆರಾ ಅಂತ ಇಲ್ಲಿ. ನಡೆಯಲ್ಲಮ್ಮ ಇಲ್ಲಿ. ನೀವು ನಾವು ಎಷ್ಟು ಕೇಳ್ತಾರೆ ನಾವು ಹೇಳೋದಿದೆಯಲ್ಲ. ಇಲ್ಲಿ ಯಾಕೆ ಸಿಸಿ ಕ್ಯಾಮೆರಾ ಇಲ್ಲ? ಏನ್ ಮಾಡಿದ್ದಾರೆ? ಸಿಸಿ ಕ್ಯಾಮೆರಾ ಹಾಕ್ಬೇಕಿತ್ತಲ್ಲ. ಇದ್ರೊಳಗೆ ಹಣ ಗೊತ್ತಾಗ್ತದಲ್ಲ. ಏನೋ ಹೇಳ್ತೀರಲ್ಲ ನೀವು. ಟರ್ಮಿನೇಟ್ ಮಾಡೋ ಅಲ್ಲ, ಇಲ್ಲಿ ಇದೆ ಮೇಡಮ್. ಮಡಗೋಣ. ಮೇಡಮ್, ಯಾಕೆ ಮಡಗೋಣ? ನೀನಿಲ್ಲಿ ಬಾ. ಏನಾಗ್ತದೆ? ಏನ್ ಬರೆಯೋದು? ನಿಮ್ಗೆ ಇಷ್ಟು ಇಲ್ಲ ಮೇಡಮ್, ಅದು ಪದ ಉಪಯೋಗಿಸ್ಬೇಡಿ. ಇಲ್ಲ ಸರ್, ನೀವು ನೋಡಿ, ಯಾಕೆ
ಯಾಕೆ ದಯವಿಟ್ಟು ಮಾಡಿದ್ದನ್ನೇ ಹೇಳಿದ್ದು. ಅಷ್ಟೆಲ್ಲ ಮಾತಾಡ್ಬೇಡಿ ಮಾತಾಡ್ತೇವೆ ಮೇಡಮ್, ಅದನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಆಯ್ತಲ್ಲ? ಅದು ಮಾಡ್ತೇವೆ. ಕೂಲಂಕುಷ ಪರಿಶೀಲನೆ ಮಾಡಿ. ಇದುವರೆಗೂ ನಾವು ನೌಕರಿ ಮಾಡಿದ್ದೀವಿ. ಮಾಡುವ ಅವಶ್ಯಕತೆ ಅದಕ್ಕೆಲ್ಲ ಕೆಲಸಕ್ಕೆ ಬಿಡ್ಬೇಕು ಇಲ್ಲಿಗೆ. ಇದುವರೆಗೂ ಮಾಡಿದ್ದೀವಿ. ಅಲ್ಲ ನಾನು ಹೇಳ್ತೇನೆ ನಿಮ್ಗೆ ಅವ್ರಿಗೆ ಏನ್ ಸಂಬಂಧ ಏನ್ ಸಂಬಂಧ ಮೇಡಮ್? ಯಾಕೆ ಸಂಬಂಧ ಅವ್ರು ಇರುತ್ತೆ? ಎಲ್ಲರನ್ನು ಬಿಟ್ಟು ನಿಮ್ಗೆ ಇವತ್ತಿನ ಸಿಸಿ ಕ್ಯಾಮರಾ ಗೊತ್ತಿಲ್ಲ ಹಾಕ್ಬೇಕು ಮೇಡಮ್, ಇಲ್ಲಿ. ನೀವೇ ಹೇಳ್ಬೇಕು. ಮೇಡಮ್ ಇವತ್ತಿನ ಸಿಸಿ ಕ್ಯಾಮರಾ ಹಾಕ್ಬೇಕು. ನನಗೆ ಪರ್ಸನಲ್ ನಾನೇ ಬರ ಪೂರ ಗೊತ್ತಾಗ್ತದೆ. ಅವಳ ಬಗ್ಗೆ ಏನು ಕಂಪ್ಲೇಂಟ್ ಕರೆಂಟ್ ಉಂಟಲ್ಲ ಅಲ್ಲ ಏನ್ ಹೇಳಿ? ಅವ್ಳ- AC. ಎಷ್ಟು ಜನ ಇದ್ದಾರೆ ಅದು ಇದಾಗ್ತದೆ. ದೇಶ ಗೆದ್ದರೆ ಮತ್ತೆ ಸೆಕೆಂಡ್ ನೋಡಿ ನಾನು ನಿಮಗೆ ಕೇಳಲಿಕ್ಕೆ ಮತ್ತೆ ಇದೆ ಎಲ್ಲ ಕಂಪನಿ ಎಲ್ಲ ಕಂಪನಿ ಸಣ್ಣ ಕ್ಯಾಮರಾ ಇರ್ತಾರೆ. ನೀವೇನಿಲ್ಲ ಇಡೀ ಮಲಗಿದ್ದೀರಿ ಗೊತ್ತಾಗ್ತದೆ. ಹೌದು ಸಿಸಿ ಕ್ಯಾಮರಾ ಉಂಟಾ ಮಾತಾಡ್ಬೇಡಿ. ನೀವೇನ್ ಮಾಡ್ತೀರ ಅಂತ ಯಾರಿಗೆ ಗೊತ್ತಾಗ್ತದೆ? ಯಾಕೆ ಮತ್ತೆ ನಮ್ಗೆ ಗೋಬರಿ ಬಾಯಿ ಜಾಸ್ತಿ ಇದ್ರು. ನಮ್ಗೆ ತಾಯಿ ಸಮಾನ ಅವರು. ನಾವು ಹೇಳಿಲ್ಲ. ಆಫೀಸರ್ ಅಂತ ಹೇಳಿ ಒಬ್ಬಳೆ ಅವಳು ಹೇಳಿದ್ದಾಳೆ. ಆಯ್ತಾ? ನೀವು ಮೇಡಮ್, ಈಗ ನಮ್ಮ ಆಫೀಸ್ನಲ್ಲಿ ಬೇರೆ ಹೆಣ್ಮಕ್ಳು ಇದ್ದಾರೆ. ಅಗತ್ಯ ಇಲ್ಲ. ಅದು ನಮ್ಗೆ ಅಗತ್ಯ ಇಲ್ಲ. ಒಂದು ನಿಮಿಷ ನೋಡಿ ಅದೆಲ್ಲ ವಿಷಯ ಅಲ್ಲ ಇಲ್ಲಿ. ಈಗ ಯಾರೋ ಒಂದು ಲೇಡಿ ಬಂದು ನನಗೆ ಅವ್ರು ಅವ್ನು ಮುಟ್ತಾನೆ ಇವ್ನು ಮುಟ್ತಾನೆ ಅಂತ ಬಂದು ಸುಮ್ಮನೆ ಹೇಳ್ತಾರ ಯಾವ ಹುಡುಗಿ ಏನಕ್ಕೆ ಹೇಳಿ? ಈಗ ನಿಮ್ಮ ಹತ್ರ ಪರ್ಸನಲ್ ಆಗಿ ಏನೋ grudge ಬರ್ತಾಳೆ ಪಾಪ. ಅಥವಾ ಏನಾದ್ರೂ ಒಂದು ಸಮಸ್ಯೆ ಇರಬೇಕು, ಅಥವಾ ನೀವು ಅವಳು ಒಂದೇ ಕ್ಯಾಟಗರಿ ಅವರ ಆಗಿರ್ಬೇಕು, ಅವಳು ನಿಮ್ಗೆ ಕಾಂಪಿಟೇಟರ್ ಆಗಿರ್ಬೇಕು. ಆವಾಗ ಇಂಥ ಆಪಾದನೆಲ್ಲ ಓಕೆ. ಯಾರೋ ಒಬ್ಳು ಗ್ರೂಪ್ ಡಿ ವರ್ಕರ್ ಬಂದು ಅಲ್ಲಿ ಗುಡಿಸೋಳು ಬಂದು ನಮ್ದು ಸಾಹೇಬ್ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮುಟ್ತಾನೆ ಇಲ್ಲಿ ಮುಟ್ತಾನೆ ಹಸಿರು ಸೀರೆ ಹಾಕಿ ಬರೋದು ಹಿಂದೆನೂ ಇಲ್ವಲ್ಲ? ಏನೆಲ್ಲ ಮಾಡಿದ್ರೆ ಯಾರಿಗೆ ಗೊತ್ತು? ಆ ರೀತಿ ಮಾಡ್ತಾರೆ. ಸಿಗಮಲ ಯಾಕೆ ಹಾಕ್ಲಿಲ್ಲ ಮತ್ತೆ? ಯಾಕೆ ಹಾಕ್ಲಿಲ್ಲ? ನೀನು ಉಪಕಾರ ಮಾಡ್ಲಿಲ್ಲ. ಅವಳು ಎಲ್ಲೋ ರಾಣಿ ತರ ಕುಡಿಸ್ಕೊಂಡು 15,000 ಕೊಡ್ತಾ ಇಲ್ಲ. ಅವಳಲ್ಲಿ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಅವ್ಳು ಕುಡಿಸ್ತಾಳೆ. ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡು ಹೋಗ್ತಾಳೆ. ನೀನು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡು ಹೋಗ್ತಾ ಈಗ ನೀವು ಉಪಕಾರ ಮಾಡಿ ಹೊರಟಿದ್ದೀರಿ. 5,000 ಜಾಸ್ತಿ ಮಾಡಿ. ಈಗ ಬಂದಿದ್ದೀವಿ ಇಷ್ಟೇ ಹೆಣ್ಣು ಮಗಳ ಮೇಲೆ. ಲೀಗಲ್ ಆಕ್ಷನ್ ಏನಿದೆ ಅದು 1 ಮಿನಿಟ್. ಹಲೋ ಅಂಡ್ ನೀವು ತಪ್ಪಿಸ್ತಾರೆ ಅಂದ್ರೆ ಯು ವಿಲ್ ಬಿ ಅಂಡರ್ ಬಾರ್ಸ್ ಅಷ್ಟೇ. ಬಟ್ ಅವಳಿಗೆ ಮತ್ತೆ 50,000 ಇಲ್ಲಿ ಸಂಬಳ ಕೊಡ್ಬೇಕು. ಕೆಲಸ ಅವಳು ಮಾಡುವಾಗ ನಾನು ಹೇಳ್ತಾ ಇರೋದು ಇಷ್ಟೇ. ಯಾವುದೇ ಒಂದು ಇದಿಲ್ದಲೆ ಎಲ್ಲೊಂದು ಕೆಲಸ ಸೇರಿಸ್ಕೊಂಡಿರ್ತಕ್ಕಂಥದ್ದು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಫೀಸ್ನವರು ಅವರ ಹಣಕಾಸು ಅವ್ರಿಗೆ ಏನು ತಲುಪಬೇಕು ಸರ್ಕಾರದಿಂದ ಅದೆಲ್ಲದು ಕರೆಕ್ಟಾಗಿ ತಲುಪಿಸ್ತಾ ಇದ್ದೀವಿ. ನಾವು ಅದನ್ನ ನೀವು ಮನೆಗೆ ಹೋಗ್ತೀರಾ? ಒಂದು ವಿಚಾರ ಮೇಡಮ್, ಅದನ್ನ ದೇವ್ರ ದುಡ್ಡು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತೇವೆ. ವಿಚಾರ ಇದನ್ನ ಬೇಕಾದ್ರೆ ನನ್ನ ಬಗ್ಗೆ ಎಲ್ಲದೂ ಯಾವ ಕಾರಣಕ್ಕೆ ಯಾವ್ದು ಕೊಡ್ಲಿ ಮೇಡಮ್? ಯಾವ್ದು ಕೊಡ್ಲಿ? ನಾನು ಯಾವ್ದು ಕೊಡ್ಲಿ? ಅದು ದೇವರ ದುಡ್ಡು ಅಂತ ಬರ್ಲಿಲ್ವಾ? ಅದು ಯಾವ್ದು ನೋಡಮ್ಮ, ಇದೆಲ್ಲ ಅಧ್ಯಕ್ಷ ನಮ್ಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸಿಗ್ನಲ್ಗೆ ಮೇಡಮ್. ಹಚ್ಚ ಸೀರೆ ನೀವು ಹೇಳಿದ್ದು ಇಲ್ಲದಿದ್ದರೆ ನಿನ್ನನ್ನು ಕರೆಯುವುದು ನಾನು ಅವಳು ಹೇಳಿದ್ದೆ. ನಿಮ್ಗೆ ಯಾರು ಏನು ಹೇಳಿದ್ರೆ ನಾವು ಮನೆ ಅಂತಂದೇಳಿ ಆದ್ರೆ ಏನು ಗೊತ್ತಾ? ಯಾಕೆ ಹೇಳ್ತಾರೆ? ಸುಮ್ಮನೆ ಯಾಕೆ ಹೇಳ್ತಾರೆ? ಅದನ್ನೇ ಈಗ ಇದ್ರ ಬಂದ ಗ್ರೂಪ್ ಅಲ್ಲಿ ಯಾವ್ದು ಗ್ರೀನ್ ನಿಮ್ಮ ಕಣ್ಣಿಗೆ ಇರಿಸ್ತಿಲ್ವಾ? ಹೋಗುದಾ ನಾವು? ಏನು ಅಸಹ್ಯ ಅಲ್ಲ ಮಾಡುವವರಿಗೆ ಅಸಹ್ಯ ಆಗುದಿಲ್ಲ ಅಂತಾದ್ರೆ ಮುಟ್ಟುವವರಿಗೆ ಅಸಹ್ಯ ಅನ್ಸುದಿಲ್ಲ ಅಂತಾದ್ರೆ ಯಾರು ಹೆಣ್ಣು ಮಕ್ಕಳನ್ನು ಮತ್ತೆ ಬಾಯಲ್ಲಿ ಹೇಳಲಿಕ್ಕೆ ನಮ್ಗೆ ಯಾಕೆ ಅಸಹ್ಯ? ನಾವು ನೋಡಿ ಕೆಲಸ ಮಾಡಿರೋ ಕಡೆ ಅದು ನಡೆದೇ ಇಲ್ಲ. ಇದುವರೆಗೆ ನಾವು ಕೆಲಸ ಮಾಡಿರೋ ಕಡೆ ಅದು ನಡೆದೇ ಇಲ್ಲ. ಫಸ್ಟ್ ಟೈಮ್ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೌಕರಿ ಮಾಡ್ತಾ ಇದ್ದಿಲ್ಲ, ಜನ ಗೊತ್ತು ನನಗೆ, ಗೊತ್ತಾಯ್ತಲ್ಲ? ಗೊತ್ತುಂಟು ಗೊತ್ತಿದ್ರೆ ನೀವು ಜಾಗೃತಿಯಲ್ಲಿ ಅವರು ಎಲ್ಲ ಮಹಿಳೆಯರಿಗೆ ಯಾರಿಗೆ ಎಲ್ಲಿ ಸೈನ್ ಮಾಡಿದ್ಯಾ? ಇಲ್ಲಿ ಹೋಗೋದಿಲ್ಲ ಆ ತಾಯಿಲೆ. ಇಷ್ಟು ದಿವಸ ಮಾಡಿ ಅವ್ರು ಯಾಕೆ ಅಂತ ಮಾಡ್ಕೊಳ್ಳೋದು? ಅವರು ಎಲ್ಲ ನೆನಪಿಲ್ಲಮ್ಮ, ನೀವು ಕೇಳಿ. ಯಾಕೆ ಕೇಳಬೇಕು?
ಕಚೇರಿ ಯಾವ ಸಚಿವರಿಗೆ?